ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇದು ಗುರುವಾರ ದಿನದ ವ್ಲಾಗ್ ಆಗಿರುತ್ತೆ. ನಾನು ಎಡಿಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಅಪ್ಲೋಡ್ ಮಾಡೋದು ಸಹ ಲೇಟ್ ಆಗ್ತಿದೆ. ಡೈಲಿ ಶಾರುಗೆ ಕಾನ್ವೆಂಟ್ಗೆ ಏನಪ್ಪ ತಿಂಡಿ ಮಾಡೋದು ಅನ್ನೋದೇ ಒಂದು ಸಮಸ್ಯೆ ಆಗಿಬಿಡುತ್ತೆ. ನಮ್ಮ ತೋಟದಲ್ಲೇ ನಿಂಬೆಹಣ್ಣು ಗಿಡ ಇರೋದು ನಿಮಗೆಲ್ಲ ಗೊತ್ತಿದೆ. ಅಲ್ಲೇ ನಿಂಬೆಹಣ್ಣನ್ನು ಕಿತ್ಕೊಂಡು ಇವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನಾನು ಕಾಯನ್ನು ಯಾವಾಗಲೂ ಈಳಿಗೆ ಮನೇಲಿ ಕೆಳಗಡೆ ತುರ್ಕೊಳ್ಳೋದು. ಅದು ತುರ್ಕೊಂಡು ಎದ್ದೇಳುವಷ್ಟರಲ್ಲಿ ಹಾಲಿಟ್ಟಿದೆ, ಹಾಲೆಲ್ಲ ಉಕ್ಕು ಬಂದೆಲ್ಲ ಸುರಿದಿದೆ. ಹೆಣ್ಮಕ್ಳು ಅಡುಗೆ ಮನೇಲಿ ಕೆಲಸ ಮಾಡುವಾಗ ಎಲ್ಲ ಕಡೆ ಕಣ್ಣಿಟ್ಕೋಬೇಕಾಗತ್ತೆ, ಇಲ್ಲ ಅಂದರೆ ಹೀಗೆ ಆಗೋದು. ನಾನು ಚಿತ್ರಾನ್ನಕ್ಕೆ ಯಾವಾಗಲೂ ಏನೇನು ಹಾಕ್ತೀನಿ ಅನ್ನೋದನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾವಾಗಲೂ ಹೇಳ್ತಿರ್ತೀನಲ್ವ, ಯಾವುದೇ ತಿಂಡಿ ಮಾಡ್ಕೊಳ್ಳುವಾಗಲೂ ಮುಂಚಿತವಾಗಿ ಎಲ್ಲವನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಅಡುಗೆ ಬೇಗ ಆಗುತ್ತೆ ಅಂತ. ಸೊ ಎಲ್ಲವನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವ್ರಿಗೆ ಚಿತ್ರಾನ್ನ ಇಷ್ಟ ಆಗಲ್ಲ. ನನ್ನ ಫ್ರೆಂಡ್ ಅನಿತಾಗೆ ಅವಳು ಮಾಡೋ ಚಿತ್ರಾನ್ನ ಅವ್ಳಿಗೆ ಇಷ್ಟ ಆಗಲ್ಲ, ಆದರೆ ನಾನು ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ನನಗೂ ಕೂಡ ಚಿತ್ರಾನ್ನ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ ಅಂತಲ್ಲ, ಆದರೂ ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ. ಯಾವಾಗಲಾದರೂ ಅಪರೂಪಕ್ಕೆ ಮಾಡ್ತಿರ್ತೀನಿ, ಮಾಡಿದಾಗ ಮಾತ್ರ ಇಷ್ಟಪಟ್ಟು ತಿಂತೀವಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕಿದೆ, ನಂತರ ಕಡಲೆಕಾಯಿ ಬೀಜ ಹಾಕಿದ್ದೀನಿ, ನಂತರ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಹಾಕೋದಕ್ಕೂ ಮುಂಚೆ ಕಡಲೆಕಾಯಿ ಬೀಜ ಹಾಕಿ ಆಮೇಲೆ ಹಾಕಬೇಕು, ಯಾಕಂದರೆ ಸ್ವಲ್ಪ ಕಡಲೆಕಾಯಿ ಬೀಜ ಎಳೆಗಿಂತ ಸ್ವಲ್ಪ ಬೇಗ ಫ್ರೈ ಆಗಬೇಕಾಗತ್ತೆ. ಅದರಿಂದ ಅಂದರೆ ಫ್ರೈ ಆಗೋದು ಲೇಟ್ ಆಗುತ್ತೆ, ಅದರಿಂದ ಮೊದಲು ಕಡಲೆಕಾಯಿ ಬೀಜ ಹಾಕಬೇಕಾಗುತ್ತೆ. ನಂತರ ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ನಾನಿಲ್ಲಿ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಬೇಕು ಅಂದರೆ ಹಾಕೋಬಹುದು, ಇಲ್ಲ ಅಂದರೆ ಅದು ಆಪ್ಷನ್ನು. ನಾನು ಸ್ವಲ್ಪ ಕೆಲವೊಮ್ಮೆ ಸಣ್ಣದೊಂದು ಟೊಮೊಟೊ ಕೂಡ ಹಾಕ್ಕೊತೀನಿ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಇವತ್ತು ಹಾಕಿಲ್ಲ. ಈರುಳ್ಳಿ ಹಾಕಿದ ನಂತರ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ಚಿತ್ರಾನ್ನಕ್ಕಂತೂ ಯಾವಾಗಲೂ ಕಾಯಿ ಫ್ರೆಶ್ ಆಗಿ ಇರಬೇಕು. ಅಲ್ಲಿ ಸುಲಿದು ಅಲ್ಲೂ ಕೆಚ್ಚಿ ಅಲ್ಲಿ ತುರಿದು ಹಾಕುವಂಥ ತೆಂಗಿನ ತುರಿ ಆದರೆ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ದಿನ ಇಟ್ಕೊಳ್ಳೋದಾದರೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡಬೇಕಾಗುತ್ತೆ. ಅವತ್ತೇ ಖಾಲಿ ಆಗೋದಾದರೆ ತುಂಬ ಏನು ಬೇಯಿಸೋದೇನು ಬೇಕಾಗಲ್ಲ. ನಾನಿವಾಗ ಉಪ್ಪನ್ನು ಹಾಕ್ತಾಯಿದ್ದೀನಿ. ಪುಡಿ ಉಪ್ಪನ್ನೇ ಹಾಕಬೇಕು, ಅರಳು ಉಪ್ಪು ಹಾಕಿದ್ರೆ ಅದು ಕರಗೋದಿಲ್ಲ ಬೇಗ. ಅದರಿಂದ ಇವಾಗ ಅರಿಶಿಣ ಪುಡಿಯನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪಿದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ. ಇವಾಗಂತೂ ಸೊಪ್ಪಿನ ರೇಟು ಕೇಳೋದಕ್ಕೆ ಆಗ್ತಿಲ್ಲ. 15 ರೂಪಾಯಿಂದ 20 ರೂಪಾಯಿ ರೇಟ್ ಇದೆ. ಸೊ ಇವ್ರು ತಂದಿಲ್ಲ, ಸೊ ನಾನು ಹಾಕ್ತಿಲ್ಲ. ನಿಂಬೆ ರಸ ಹಾಕುವಾಗ ಯಾವಾಗಲೂ ಸ್ಟವ್ ಆಫ್ ಮಾಡೇ ಹಾಕಿ, ಇಲ್ಲಾಂದರೆ ಒಗಚು ಮಳ್ಳಿದ ಥರ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ ಚಿತ್ರಾನ್ನ. ಹಾಕಿಬಿಟ್ಟು ಸಡನ್ನಾಗಿ ಆಫ್ ಮಾಡ್ಬೋದು, ಆ ಥರ ರಿಸ್ಕ್ ಎಲ್ಲ ಬೇಡ. ಆಫ್ ಮಾಡಾದಮೇಲೆ ನಿಂಬೆ ರಸವನ್ನು ಹಾಕಿದ್ರೆ ಚಿತ್ರಾನ್ನ ಚೆನ್ನಾಗಿರುತ್ತೆ. ನಾನೀಗ ಶಾರುಗೆ ಮೊದಲು ಮಿಕ್ಸ್ ಮಾಡಿಕೊಟ್ಬಿಡ್ತೀನಿ. ಅದಾದಮೇಲೆ ನಾವು ತಿನ್ನೋದು ಸ್ವಲ್ಪ ಲೇಟು. ಅವಳಿಗೆ ಕಾನ್ವೆಂಟ್ಗೆ ಮತ್ತು ಇಲ್ಲಿಗೆ ಎರಡಕ್ಕೂ ಕೊಟ್ಬಿಟ್ರೆ, ಅವಳು ಕಳಿಸ್ಬಿಟ್ರೆ ಸ್ವಲ್ಪ ನೆಮ್ಮದಿ. ಆಮೇಲೆ ಮನೆ ಕೆಲಸ ಹೇಗಾದರೂ ಮಾಡ್ಕೋಬಹುದು. 3 ದಿನಗಳಿಂದ ನನ್ನ ಮನಸ್ಸು ಸ್ವಲ್ಪ ಸರಿ ಇಲ್ಲ, ಅದರಿಂದ ನನಗೆ ಇವಾಗಲೂ ಸಹ ಎಡಿಟ್ ಮಾಡೋದಕ್ಕೆ ಇಷ್ಟ ಆಗ್ತಿಲ್ಲ. ಆದರೆ ತುಂಬ ದಿನ ಆಯ್ತಲ್ವ ವಿಡಿಯೋ ಅಪ್ಲೋಡ್ ಮಾಡಿ, ಅದಕ್ಕೋಸ್ಕರ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಯಾರಿಗೆಲ್ಲ ಚಿತ್ರಾನ್ನ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಈ ಚಿತ್ರಾನ್ನ ಮಾಡುವಂತಹ ವಿಧಾನವನ್ನು ಶಾರ್ಟ್ ವಿಡಿಯೋದಲ್ಲಿ ಸಹ ಅಪ್ಲೋಡ್ ಮಾಡಿದ್ದೀನಿ. ನಾನು ಚಿತ್ರಾನ್ನ ಮಾಡೋದು ಮಾತ್ರ ಅಲ್ಲ, ಉಪ್ಪಿಟ್ಟು ಮಾಡೋದು ಮತ್ತು ಬೇಳೆ ಸಾಂಬಾರು ಮಾಡೋದು, ಕೋಳಿ ಸಾಂಬಾರು ಮಾಡೋದು, ಈ ರೀತಿ ಪ್ರತಿನಿತ್ಯ ನಾವು ಏನು ಅಡುಗೆ ಮಾಡ್ತೀವೋ ಅದನ್ನು ವಿಡಿಯೋ ಮಾಡಿ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆದರೆ ನಾನು ಬಾಯಲ್ಲಿ ಮಾತಾಡ್ತಿಲ್ಲ, ಯಾವುದಾದ್ರೂ ಒಳ್ಳೆ ಮ್ಯೂಸಿಕ್ ಹಾಕಿ ಹಾಕ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ಎಷ್ಟೋ ಜನರಿಗೆ ಪ್ರತಿನಿತ್ಯ ಯಾವ ರೀತಿ ಅಡುಗೆ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಇದು ನೋಡಿದಾಗ ಅವ್ರಿಗೆ ಒಂದು ರೀತಿ ಅರ್ಥ ಆಗುತ್ತೆ, ಮಾಡೋದಕ್ಕೂ ಸುಲಭ ಆಗುತ್ತೆ ಅಂತ ಹೇಳಿ ನಾನು ಶಾರ್ಟ್ ವಿಡಿಯೋದಲ್ಲಿ ಅಡುಗೆಗಳದ್ದು ಅಪ್ಲೋಡ್ ಮಾಡ್ತಿರ್ತೀನಿ ಫ್ರೀ ಆದಾಗ. ಸ್ವಲ್ಪ ಚಿತ್ರಾನ್ನ ಹುಳಿಯನ್ನು ಎತ್ತಿಟ್ಟು ಇನ್ನು ಮಿಕ್ಕಿದ್ದಕ್ಕೆಲ್ಲ ಕಲಿಸ್ತಾ ಇದ್ದೀನಿ. ನಾವು ಮೂವರೆಗೂ ಸರಿ ಹೋಗುತ್ತೆ ಅಂತ ಹೇಳಿ. ಅಮ್ಮನ ಮನೆ ಹತ್ರ ಬ್ರಹ್ಮಕಮಲ ಹೂ ಮತ್ತು ದಾಸವಾಳದ ಹೂ ತುಂಬ ಚೆನ್ನಾಗಿ ಬಿಟ್ಟಿತ್ತು. ಬ್ರಹ್ಮಕಮಲ ಹೂ ಯಾವಾಗಲೂ ರಾತ್ರಿ ಹೊತ್ತು ಅರಳುತ್ತೆ, ಬೆಳಿಗ್ಗೆ ಅಷ್ಟರಲ್ಲಿ ಈ ಥರ ಮುದುಡ್ಕೊಂಡು ಬಿಡುತ್ತೆ. ಅಮ್ಮ ಗುರುವಾರ ದೀಪ ಹಚ್ತೀಯಲ್ಲ ಮುಡಿಸು ಅಂತ ಹೇಳಿ ತಂದು ಕೊಟ್ಟರು. ನಾನು ದೀಪಕ್ಕೆ ರೆಡಿ ಮಾಡಿ ದೀಪ ಹಚ್ಚೋಣ ಅಂದ್ಕೊಂಡೆ, ಆದರೆ ಇವತ್ತು ಕೂಡ ಒಂದು ಸಾವಿತ್ತು. ಹೂವೆಲ್ಲ ಕೂದ್ಮೇಲೆ ನಾನಿವಾಗ ತಡಗವಾಡಿಗೆ ಹೊರಟಿದ್ದೀನಿ. ತಡಗವಾಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಜ್ಜಿ ಊರು ಮತ್ತು ದೊಡ್ಡಮ್ಮನ ಊರು. ಇದು ದೊಡ್ಡೂರು ಆಗಿರೋದ್ರಿಂದ ಅವಾಗವಾಗ ಯಾರಾದರೂ ಸಾಯ್ತಾನೆ ಇರ್ತಾರೆ. ಅಂದರೆ ಎಲ್ಲ ಸಾವಿಗೂ ನಾನು ಹೋಗಲ್ಲ, ಅಮ್ಮ ಹೋಗ್ತಿರ್ತಾರೆ. ಅಮ್ಮನ ಊರು ತಡಗವಾಡಿ ಆಗಿರೋದ್ರಿಂದ ನಾನು ಹೋಗೋದಿಲ್ಲ, ತೀರಾ ಹತ್ತಿರದವ್ರಿಗೆ ಮಾತ್ರ ಹೋಗ್ತೀನಿ ಅಷ್ಟೇ.
ನಿಮಗೆಲ್ಲ ಗೊತ್ತಿರೋ ಹಾಗೆ ಅಚ್ಚು ನಮ್ಮನೇಲೇ ಓದ್ತಿದ್ದ. ಲಾಸ್ಟ್ ಇಯರ್ ಅಂದರೆ ಅಮ್ಮನ ಮನೇಲಿದ್ದ. ಈ ವರ್ಷ ಅವರಮ್ಮ ಮನೆಗೆ ಬಂದಿದ್ದಾರೆ, ಅಂದರೆ ಬಾಣಂತನ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾರೆ. ಆದ್ದರಿಂದ ನಾನು ಇಲ್ಲಿ ಇರೋದಿಲ್ಲ ಅಂತ ಹಠ ಮಾಡ್ದೆ. ಇವಾಗ ಅಲ್ಲೇ ಸ್ಕೂಲಿಗೆ ಹಾಕ್ಕೊಂಡಿದ್ದಾರೆ. ಇವಾಗಿಂದ ಅವನು ಅಲ್ಲೇ ಹೋಗ್ತಾನೆ. ನಾವು ದೊಡ್ಡಮ್ಮನ ಮನೆಗೆ ಹೋಗುವಷ್ಟರಲ್ಲಿ ದೊಡ್ಡಮ್ಮ ಆಗಲೇ ಸಾವಿನ ಹತ್ರ ಹೋಗಿದ್ರು. ಆಗಲೇ ಸ್ನಾನ ಮಾಡಿಸ್ತಿದ್ರಂತೆ. ಸೊ ಹೋಗಿದ್ದಾರೆ. ದೊಡ್ಡಮ್ಮನ ಮನೆ ಹತ್ರನೇ ನಾವು ಉಳ್ಕೊಂಡ್ವಿ. ಯಾಕಂದರೆ ಈ ಕಡೆಯಿಂದನೇ ಸಾವನ್ನು ತೆಗೆದುಕೊಂಡು ಹೋಗೋದು. ಅವಾಗ ಜಾಯಿನ್ ಆದ್ರೆ ಆಯಿತು ಅಂದ್ಕೊಂಡು ಇಲ್ಲೇ ಕೂತ್ಕೊಂಡ್ವಿ. ನೋಡಿ ಪಾಪು ಬಂದಿದ್ದಾಳೆ ಊರಿಂದ. ಅವಳು ಹುಷಾರಿಲ್ಲ ಅಲ್ವಾ, ಇವಾಗ ಹುಷಾರಾಗಿದ್ದಾಳೆ. ಅಣ್ಣ ಮನೆಗಳಿಗೆ ಸೆಂಟ್ರಿಂಗ್ ಕೆಲಸ ಮಾಡಿಸ್ತಾನೆ. ಜೊತೆಗೆ ಒಂದೆರಡು ಹಸು ಕೂಡ ಸಾಕೊಂಡಿದ್ದಾನೆ. ಇವಾಗ ಹಸುಗೆ ಹುಲ್ಲನ್ನು ಕತ್ತರಿಸೋದಕ್ಕೆ ಅಂತ ಹೇಳಿ ಒಂದು ಮಿಷಿನ್ ತಂದಿದ್ದಾನೆ. 19,500 ಅಂತ ಇದು. ಎಲ್ಲ ಮಾಮೂಲಿ ದುಡ್ಡು ಕೊಟ್ಬಿಟ್ಟೆ ತಗೊಂಡದ್ದು ಕ್ಯಾಶೇ. ಹ್ಞೂ ಅಲ್ಲ, ಫ್ರೀ ಅಲ್ಲ, ಲೋನ್ ಏನು ಗೌರ್ಮೆಂಟಿಂದ ಏನಾರ. ಇನ್ನೇನು ಕಾನ್ವೆಂಟ್ ಬೇಡ, ಇಲ್ಲ ಇರು, ಹುಲ್ ಕಟ್ ಮಾಡ್ಕಂದೆ. ಹಾಂ ಸ್ವಲ್ಪ ಹಾಂ ಎಲ್ಲ ಮರ್ತ್ಕೊಂಡವನೇ. ಇದು ಯಾವ ಸೈಕಲ್ ಇದು? ಹಾಂ ಅಲ್ಲ ಅವ ಒಟ್ಟೋಗೋಳೆ ಸಾವಿಗೆ. ರೂಪ ಟೀ ಕಾಯಿಸ್ಕೊಟ್ಲು. ಟೀ ಕುಡ್ಕೊಂಡು ನಾವು ಸಾವಿನ ಜೊತೆಗೆ ಹೋದ್ವಿ. ಇಲ್ಲಿ ನೋಡಿ ತುಂಬ ದಿನ ಆದಮೇಲೆ ಕುರ್ಚು ಕಟ್ಟಿದ್ದಾರೆ ಸಾವಿಂದು. ಈಗೆಲ್ಲ ವ್ಯಾನ್ ಬರೋದ್ರಿಂದ ವ್ಯಾನಲ್ಲೇ ಹಾಕೊಂಡು ಬಂದುಬಿಡ್ತಾರೆ. ಲಾಸ್ಟ್ ಟೈಮ್ ಬಂದಾಗ ಚಾಕ್ಲೇಟ್ಸ್ ಕೊಟ್ಟಿದ್ರು, ಇವಾಗ ಬಾಳೆಹಣ್ಣು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ನಾನು ನಿಮಗೆ ಕೋಳಿ ತೋರಿಸ್ತಾ ಇದ್ದೀನಿ. ಅವರು ತಮಟೆಯವರು ಕೋಳಿ ಹಿಡ್ಕೊಂಡು ಹೋಗ್ತಿದ್ದಾರೆ. ಯಾಕೆ ಗೊತ್ತಾ, ಇವತ್ತು ಗುರುವಾರ ಅಲ್ವಾ ಸಾವಾಗಿರೋದು. ಗುರುವಾರ ಏನಾದರೂ ನಮ್ಮ ಕಡೆ ಸಾವಾದರೆ ಅಂತ್ಯಕ್ರಿಯೆ ಆಗುವಾಗ ಏನಾದರೂ ಸುಟ್ಟೆ ಒಳಗಡೆಗೆ ಕೋಳಿಯನ್ನು ಹಾಕ್ತಾರೆ. ಆ ಕೋಳಿ ಏನಾದರೂ ಹೊರಗಡೆ ಹಾಕ್ಕೊಂಡು ಬಂದರೆ ಅದನ್ನು ಹಿಡ್ಕೊಂಡವ್ರಿಗೆ ಪೀಳಿಗೆ ಜಾಸ್ತಿ ಆಗುತ್ತೆ. ಆ ಕೋಳಿಯಿಂದ ಪೀಳಿಗೆ ಜಾಸ್ತಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಸೊ ಅದನ್ನು ಯಾರು ಹಿಡ್ಕೊತಾರೋ ಅವರು ಅದನ್ನು ಮನೆಗೆ ತೊಗೊಂಡು ಹೋಗ್ತಾರೆ. ನಾವು ಸಾವಿಂದ ಬರುವಷ್ಟರಲ್ಲಿ ಸುದೀಕ್ಷಾ ಎದ್ದಿದ್ಲು, ಮಲಗಿದ್ಲಲ್ವ ನಾವು ಬಂದಾಗ. ಇವಾಗ ಎದ್ದಿದ್ದಾಳೆ. ಅವಳಂತೂ ಯಾರ ಹತ್ರನೂ ಬರಲ್ಲ, ಅವ್ರ ಅಮ್ಮನೇ ಬೇಕು. ಬಳೆ ಇನ್ನು ಸ್ವಲ್ಪ ಹೊತ್ತಲ್ಲ, ಇನ್ನೇನು ಹೋಗದ ಮಮ್ಮಿ, ಹೋಗದ ಬೌವಾ ಚಿನ್ನವಾ ಬಾ, ಮತ್ತೆ ಎತ್ಕೊಳ್ಳಲ್ಲ, ಬಾ ಆಯ್ತು ಬಾ, ಎತ್ಕೊಳಿಕ್ಕಿಲ್ಲ, ಎತ್ಕೊಬಿಡ್ತಾರೆ ಅಂತ. ಚಿನ್ನವ ಬೋಲೆ ಪಾಪ, ನೀನು ಎತ್ಕೊಳಿಕ್ಕಿಲ್ಲ ಕಣ್ ಬಾ. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಹುಷಾರಾಗಿದ್ಯಾ? ರೂಪ ಮಾವಿನ ಹಣ್ಣು ತರ್ತೀನಿ ಅಂತ ಹೇಳಿ ನಮ್ಮ ಹತ್ರ ಬಿಟ್ಟು ಹೋದ್ಲು. ಪಾವಳಂತೂ ಅವ್ರ ಅಮ್ಮನ ಬಿಟ್ಟು ಇರೋದೇ ಇಲ್ಲ, ಅಳ್ತಿದ್ದಾಳೆ. ಬಂದು ಎತ್ಕೊ ಅಂತ ಹೇಳಿದಾಯಿತು. ಇವಾಗ ನೋಡಿ ಅವ್ರ ಅಮ್ಮ ಇರೋದಕ್ಕೆ ಸೈಲೆಂಟಾಗಿದ್ದಾಳೆ. ಅಚ್ಚು ನಾನು ತಿಂದಿದ್ದ ಮಾವಿನ ಹಣ್ಣೇ ಬೇಕು ಅಂತ ಹೇಳಿ ಮುನ್ಸ್ಕೊಂಡು ಹೋಗಿ ಕೂತಿದ್ದಾನೆ. ಕೊಡಲ್ವಾ ನನಗೆ? ಕೊಡಲ್ವಾ? ಅಚ್ಚು ಬೇಡವಾ? ಅಚ್ಚು ಬೇಡವಾ? ದೊಡ್ಡಮ್ಮ ಸಾವಿನ ಮನೆಯವ್ರಿಗೂ ಸಹ ಅಡುಗೆ ಮಾಡಿದರು. ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿದರು. ನಮಗೂ ಊಟ ಮಾಡಿ ಅಂತ ಹಿಂಸೆ ಮಾಡಿದ್ರು. ನಾನು ಸ್ವಲ್ಪ ಲೇಟ್ ಆಗಲಿ ಅಂತ ಕೂತ್ಕೊಂಡೆ. ಆಮೇಲೆ ಊಟ ಕೂಡ ಮಾಡಿದೆ. ಅಲ್ಲೇ ಬಟ್ಟೆ, ನಾನು ರಜಕ್ಕೆ ಹೋಗಿದ್ದೆ ಅಲ್ವಾ, ಇಲ್ಲೇ ಬಟ್ಟೆ ಇದೆಯಲ್ಲ ಸ್ನಾನ ಮಾಡ್ಕೊ ಅಂದರು. ನನಗೆ ಅಲ್ಲೊಂದು ಸಲ ಮಾಡಿ ಊರಲ್ಲೊಂದು ಸಲ ಬಂದು ಮಾಡೋದು ಇಷ್ಟ ಇರಲಿಲ್ಲ. ಸೊ ಮಾಡ್ಕೊಳ್ಳಿಲ್ಲ. ನಮ್ಮಮ್ಮ ಅಲ್ಲೇ ಸ್ನಾನ ಮಾಡಿಕೊಂಡ್ರು. ಅಮ್ಮ ಮತ್ತು ಇಬ್ಬರು ಮಕ್ಕಳು ಮೊಮ್ಮಗ ಎಲ್ಲ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ಏನೋ ವಿಚಾರವಾಗಿ ಮಾತಾಡ್ತಿದ್ದಾರೆ. ನಮ್ಮ ಅಜ್ಜಿ ಗೊತ್ತಿಲ್ಲದೆ ಪಾಪ ಯಾರೋ ಸೈನ್ ಕೇಳಿದ್ರು, ಸೈನ್ ಮಾಡೋದಕ್ಕೆ ಹೇಳಿದ್ರು ಅಂತ ಯಾವುದೋ ಆಸ್ತಿಗೆ ಬೇರೆಯವ್ರಿಗೆ ಸೈನ್ ಮಾಡಿಕೊಟ್ಬಿಟ್ಟಿದ್ದಾರೆ. ಅಂದರೆ ಬೇರೆಯವರಲ್ಲ, ಸ್ವಂತ ಅವರ ಓರ್ಗಿತಿ ಮಗಂಗೆ ಸೈನ್ ಮಾಡಿಕೊಟ್ಬಿಟ್ಟಿದ್ದಾರೆ. ಅದು ಸ್ವಲ್ಪ ಕೇಸ್ ನಡೀತಿದೆ, ಅದ್ರ ಬಗ್ಗೆ ಮಾತಾಡ್ತಿದ್ರು. ಆದರೂ ಒಬ್ಬರು ಮುಗ್ಧತೆಯನ್ನು ಈಗಲೂ ಮಿಸ್ಯೂಸ್ ಮಾಡ್ಕೋತಾರೆ. ಅಂದರೆ ನೀವು ನಂಬ್ತೀರಾ? ಅವ್ರ ಪಾಪ ಬ್ಲೈಂಡಾಗಿ ನಂಬಿ ಅವ್ರಿಗೆ ಸೈನ್ ಮಾಡಿಕೊಟ್ಬಿಟ್ಟಿದ್ದಾರೆ. ಇವಾಗ ಕೇಸ್ ಹಾಕ್ಕೊಂಡು ಓಡಾಡ್ತಿದ್ದಾರೆ. ನೀನು ಬರ್ತಾ ಇದೆಯಾ?
ನೀನು ಬರ್ತಾ ಇದೆಯಾ ನಗದ ಅಪ್ಪನ ಮಗಳು ಬಾಲ ಎಲ್ಲದು ನಡೆದಿರಿ ಇಬ್ರು ಬಾಯ್ ಎಲ್ಲಿಗೋದಿಯೇ ಇವರು ಕೈ ಬಿಟ್ರು ಅವ್ರು ಕೈ ಬಿಟ್ಬಿಟ್ರು ಆಯ್ತಾ ಇದು ಮಾಡಿದೆ ಅವ್ರು ಹೋಗ್ತಿರೋ ನಾನು ನಾವೆಲ್ಲ ಇವಾಗ ಎಲ್ಲಿಗೋ ಹೊರಟಿದ್ದೀನಿ ಹೋಗ್ತಾ ಹೋಗ್ತಾ ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಗತ್ತೆ. ಹೇಗಿದ್ರು ವ್ಯಾನಲ್ಲಿ ಜರ್ನಿ ಮಾಡ್ತಿರ್ತೀವಲ್ವ, ಎಲ್ಲರೂ ಜೊತೆಗಿರ್ತೀವಲ್ವ, ಲೈವ್ ಬರೋಣ ಎಲ್ಲರಿಗೂ ತೋರಿಸೋಣ ಅಂತ ಅಂದ್ಕೊಂಡು ಲೈವ್ ಬಂದೆ. ಆದರೆ ಲೈವ್ ಬಂದಾಗ ನಾವು ಜರ್ನಿ ಮಾಡ್ತಿರೋದ್ರಿಂದನೋ ಅಥವಾ ಅಲ್ಲಿ ನೆಟ್ವರ್ಕ್ ಇರಲಿಲ್ವ ಏನೋ ಗೊತ್ತಿಲ್ಲ, ವಿಡಿಯೋ ಫುಲ್ಲು ಬ್ಲರ್ ಬರ್ತಿತ್ತು. ನಾನು ಲೈವ್ ಸ್ಟ್ರೀಮೆಲ್ಲ ಮುಗಿಸಾದ್ಮೇಲೆ ನಾನು ಅಪ್ಲೋಡ್ ಕೊಟ್ಟಿದ್ದೆ. ಅಪ್ಲೋಡ್ ಆಗಿದ್ದ ವಿಡಿಯೋ ನೋಡೋಣ ಅಂದ್ಕೊಂಡು ನೋಡಿದೆ, ಬಟ್ ಅದು ಫುಲ್ಲು ಬ್ಲರ್ ಬಂದಿದೆ, ವಾಯ್ಸ್ ಕೂಡ ಸರಿ ಕೇಳಿಸ್ತಿರ್ಲಿಲ್ಲ. ಅದರಿಂದ ನಾನು ಅದನ್ನು ಅನ್ಲಿಸ್ಟೆಡ್ ಮಾಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡಿಲ್ಲ. ಮಮ್ಮಿ ಜಾಗ ಇಲ್ಲ. ಮಳೆಗಾಲಕ್ಕೆಲ್ಲ ಅವನಿಗೆ ಮಳೆಗಾಲಕ್ಕೆ ಬರೋದು ಅಂದರೆ ಇಷ್ಟ ಇಲ್ಲ, ಅದಕ್ಕೆ ಅವ್ನು ಅಳ್ತಾ ಇದ್ದ, ನಾನು ಇಳಿದು ಬಿಡ್ತೀನಿ ಬರೋದಿಲ್ಲ ಅಂತ. ನಾವೆಲ್ಲ ಇವಾಗ ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಾನೊಂದು ಸಲ ಶ್ರೀರಂಗಪಟ್ಟಣಕ್ಕೆ ನಮ್ಮ ಮಾವನ ಕರ್ಕೊಂಡು ಹೋಗಿದ್ದೆ ನೋಡಿ. ಅವ್ರಿಗೆ ಇವತ್ತು ಆಪ್ರೇಷನ್ ಆಗಿದೆ, ನೋಡೋದಕ್ಕೆ ಅಂತ ಹೇಳಿ ಎಲ್ಲರೂ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಇದು ಮಹದೇವಪುರ ಶೂಟಿಂಗ್ ಸ್ಪಾಟ್ ಅಂತ ನಿಮಗೆ ಹೇಳ್ತಿರ್ತೀನಲ್ವ, ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸು. ಕಾವೇರಿ ನದಿ ಇದು, ಆ ಕಡೆ ಈ ಕಡೆ 2 ಸೇತುವೆ ಹತ್ತಿರ ಕೂಡ ತುಂಬ ಚೆನ್ನಾಗಿದೆ. ನಾನು ಅಮ್ಮ ಇಬ್ಬರು ಹೋಗಿ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಅಣ್ಣ ನಾನು ಫ್ರೀ ಆಗಿದ್ದೀನಿ, ನಾನು ಬಂದುಬಿಡ್ತೀನಿ ಬಿಡಿ ಅಂದ. ಸೊ ಎಲ್ಲರೂ ವ್ಯಾನ್ ಹೆಂಗಿದ್ರು ತಗೋತಿದ್ದ ಅಂತ ಹೇಳಿ ಎಲ್ಲರೂ ಹೊರಟ್ವಿ. ಮಾವಂಗೆ ಇವತ್ತೇ ಆಪ್ರೇಷನ್ ಆಗಿದ್ದು, ಇನ್ನು ನಮಗೆ ವಾರ್ಡು ಕೊಟ್ಟಿರಲಿಲ್ಲ. ಸೊ ನಾವು ವೆಯ್ಟಿಂಗ್ ಹಾಲಲ್ಲಿ ಕಾಯ್ತಾ ಇದ್ದೀವಿ. ಮನೆಯಿಂದ ಎಲ್ಲಾದರೂ ಹೊರಗಡೆ ಹೋದರೆ ಒಂದಿನ ಪೂರ್ತಿ ಅದೇ ಆಗಿಬಿಡುತ್ತೆ. ಆಸ್ಪತ್ರೆಯಲ್ಲಿ ಕಾಯೋದು ಅಂದರೆ ಯಪ್ಪ ಯಾರಿಗೂ ಬೇಡ. ಅಪ್ಪನ ನಾನು 3-4 ಸಲ NH ಆಸ್ಪತ್ರೆಯಲ್ಲಿ ಹಾಕ್ಕೊಂಡಿದ್ದೆ, ಅಂದರೆ ನಾರಾಯಣ ಹೃದಯಾಲಯದು ಆಸ್ಪತ್ರೆ. ಇದು BPL ಕಾರ್ಡ್ ಇರೋದ್ರಿಂದ ಆಪ್ರೇಷನ್ ಫ್ರೀ ಇರುತ್ತೆ. ಸೊ ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದ್ವಿ. ನಾವು ಬರೋವಾಗ ಮಹದೇವಪುರ ಕಡೆಯಿಂದ ಬಂದ್ವಿ. ಇವಾಗ ನಮ್ಮನ್ನು ಬಿಡಬೇಕಿತ್ತಲ್ವ, ಅದಕ್ಕೆ ಶ್ರೀರಂಗಪಟ್ಟಣದ ಕಡೆಯಿಂದನೇ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಬಂದ. ಮನೆಗೆ ಬರದೆ ಹಾಗೆ ಹೋಗ್ತಿದ್ರು, ಬನ್ನಿ ಟೀ ಇಟ್ಕೊಡ್ತೀನಿ, ಟೀ ಕುಡ್ಕೊಂಡು ಹೋಗೋರಂತೆ ಅಂದೆ. ಸೊ ನಾನು ಸಾವಿಂದ ಬಂದಿದ್ದರಿಂದ ಒಳಗಡೆ ಹೋಗೋ ಆಗಿರಲಿಲ್ಲ. ಶಾರು ಸದ್ಯಕ್ಕೆ ಮನೆಗಿದ್ಲು, ಅಂದರೆ ಕಾನ್ವೆಂಟಿಂದ ಅಷ್ಟರಲ್ಲಿ ಬಂದಿದ್ಲು. ಅವಳೇ ಎಲ್ಲರಿಗೂ ಟೀ ಇಟ್ಕೊಟ್ಲು. ಹಾಲು ಐತೆ ಕಣ್ ಬನ್ನಿ, ಮರ ಕತ್ತರಿಸ್ಬಿಟ್ಟ ಐತೆ ಕಣ್ ಬನ್ರಿ ಹಾಲು. ಅಲ್ಲ ನನ್ನ ಮಗಳು ಇಲ್ವಾ ಐಶು? ನಮ್ಮ ಕಡೆ ಸಾವಿಂದ ಬಂದರೆ ಅಲ್ಲ, ಆಸ್ಪತ್ರೆಯಿಂದ ಬಂದರೂ ಸಹ ಯಾರೂ ಒಳಗಡೆ ಹೋಗೋದಿಲ್ಲ. ಅದಕ್ಕೆ ಎಲ್ಲರೂ ಹೊರಗಡೆನೇ ಕೂತಿದ್ದಾರೆ. ಹೊರಗಡೆಗೆ ಶಾರು ಟೀ ಕಾಯಿಸ್ಕೊಂಡು ತಂದು ಕೊಟ್ಟಳು. ಎಲ್ಲರೂ ಕೂತ್ಕೊಂಡು ಕುಡ್ಕೊಂಡು ಒಂದಷ್ಟು ಮಾತಾಡ್ಕೊಂಡು ಹೋದರು. ಅವರು ನಮ್ಮ ಅತ್ತೆಯವರ ಅಕ್ಕ, ಅವ್ರು ಯಾವತ್ತೂ ನಮ್ಮ ಮನೆಗೆ ಬಂದಿರಲಿಲ್ಲ, ಅದಕ್ಕೆ ಬಂದು ಹೋಗಿ ಅಂದ್ಕೊಂಡು ನಾನೇ ಕರ್ಕೊಂಡು ಬಂದೆ. ಈ ಅಚ್ಚುಗಂತೂ ಭಯ, ಎಲ್ಲನ್ನ ಇಲ್ಲೇ ಬಿಟ್ಟು ಹೋಗ್ತಾರೆ ಅಂತ. ಅವನು ವ್ಯಾನಿಂದ ಸರಿ ಕೆಳಗಡೆ ಇಳಿತಾನೆ ಇರಲಿಲ್ಲ. ಕೆಲವು ಕಾರಣಗಳಿಂದ ಈ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ತಡವಾಯಿತು, ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಐಶು ರಿಸಲ್ಟ್ ಈ ಸಲ 95% ಬಂದಿತ್ತು. CET ರಿಸಲ್ಟ್ ಕೂಡ ಎಲ್ಲರೂ ಕೇಳ್ತಿದ್ರು ಎಷ್ಟು ಬಂದಿದೆ ಅಂತ. 65,000 ಬಂದಿದೆ. ಅವಳ ಎಕ್ಸ್ಪೆಕ್ಟೇಷನ್ 20,000ಕ್ಕಿಂತ ಕಮ್ಮಿ ಬರುತ್ತೆ ಅಂತ ಅಂದ್ಕೊಂಡಿದ್ಲು, ಆದರೆ ಏನು ಮಾಡೋದಕ್ಕಾಗಲ್ಲ. ಒಂದು ಬೇಜಾರಿನ ವಿಚಾರ ಏನು ಅಂತ ಹೇಳಿದ್ರೆ, ನಾವು ಅಂದ್ಕೊಂಡಿರೋ ಕಡೆ ನಾವು ಕೇಳಿದ ಬ್ರಾಂಚ್ BEಗೆ ಸಿಗ್ತಿಲ್ಲ ಅಷ್ಟೇ. ಆದರೂ ಇಷ್ಟು ಚೆನ್ನಾಗಿ ಓದಿ ಇಷ್ಟೆಲ್ಲ ಕಷ್ಟಪಟ್ಟು 95% ಬಂದರೂ ಸಹ ಈಗ ಆಯ್ತಲ್ಲ ಅನ್ನೋದೊಂದು ಬೇಜಾರಿದೆ. ಅವಳಿಗೂ ಕೂಡ ಬೇಜಾರಿದೆ, ನಮಗೂ ಕೂಡ ಬೇಜಾರಿದೆ. ಆದರೂ 3,10,000 ಜನದಲ್ಲಿ 65,000 ಏನು ಕಡಿಮೆ ಅಲ್ಲ.
ಪಾಪ ಅವಳು ತೆಗ್ದಿದ್ದಾಳೆ. ಆದರೂ ನಮ್ಮ ಎಕ್ಸ್ಪೆಕ್ಟೇಷನ್ ಅನ್ನೋದು ಇರುತ್ತಲ್ವ, ಆವಾಗ ಸ್ವಲ್ಪ ನಮಗೂ ಕೋಪ ಬರುತ್ತೆ. ಗೀತಾ ಸಿಸ್ಟರ್, ನೀವು ಕೇಳ್ತಿದ್ರೆ ಎಲ್ಲಿಗೆ ಸೇರಿಸ್ತಾ ಇದ್ದೀರಾ, ಹೇಗೆ ಅಮೌಂಟ್ ಹೊಂದಿಸ್ತಾ ಇದ್ದೀರಾ ಅಂತ. ಅದಿನ್ನೂ ಏನೂ ಡಿಸೈಡ್ ಆಗಿಲ್ಲ. ಸಿಟಿಯಿಂದ ಎಲ್ಲಿ ಅಲರ್ಟ್ ಆಗುತ್ತೋ ಸೀಟ್, ಸೊ ಅಲ್ಲಿಗೆ ಸೇರಿಸ್ತೀವಿ. ನೋಡೋಣ ಆಮೇಲೆ ಹೇಗೆ ಸೇರಿಸಿದ್ವಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಇಲ್ಲೇ ಉಳ್ಕೊಳ್ಳಿ, ನಾಳೆ ಹೋಗೋರಂತೆ ಅಂತ ಹೇಳಿದೆ ಎಲ್ಲರಿಗೂ. ಆದರೆ ಪಾಪ ಅವ್ರವ್ರದ್ದೇ ಕೆಲಸ ಮನೆಗಳಲ್ಲಿ ಇರುತ್ತಲ್ವ, ಅವರೆಲ್ಲ ಹೊರಟರು. ಅಣ್ಣ ತನ್ನ ಗಾಡಿ ಮೇಲೆ ಇಬ್ಬರ ಹೆಸರನ್ನು ಹಾಕ್ಸ್ಕೊಂಡಿದ್ದಾನೆ. ಮಕ್ಕಳ ಹೆಸರು, ದೊಡ್ಡವನ ಹೆಸರು ಅಚಿಂತ್ಯ, ಚಿಕ್ಕವಳ ಹೆಸರು ಸುದೀಕ್ಷಾ ಅಂತ. ನಿಮಗೆಲ್ಲ ಖುಷಿಯಾಗಲಿ ಅಂತ ಹೇಳಿ ಕೊನೆಯಲ್ಲಿ ನಾನೊಂದು ಸಣ್ಣ ಜೋಕ್ಸ್ ಹೇಳ್ತಾ ಇದ್ದೀನಿ. ಇದು ಪ್ರತಿಯೊಬ್ಬರ ಮನೆಯಲ್ಲೂ ನಡೆಯುವಂಥ ವಿಷಯ. ಏನಾಯ್ತು ಅಂತ ಹೇಳಿದ್ರೆ, ನಂಗೆ ತುಂಬ ಗೊತ್ತಿರೋರು, ನಾನು ನೋಡಿದ್ದೀನಿ ಕಣ್ಣಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಊಟ ಬಡಿಸ್ತಾ ಇರ್ತಾರೆ ಹೆಂಡತಿ ಗಂಡಂಗೆ. ಗಂಡ ಊಟ ಮಾಡ್ತಿರ್ತಾರೆ. ಊಟದಲ್ಲಿ ಒಂದು ಕೂದಲು ಸಿಗುತ್ತೆ. ಅಂದರೆ ಸಾಂಬಾರು ತಂದು ಹಾಕಿದಾಗ ಒಂದು ಕೂದಲು ಸಿಗುತ್ತೆ. ಹೆಂಡತಿ ಒಳಗಡೆ ಇರ್ತಾಳೆ. ಕರೀತಾರೆ ಅವ್ರ ಗಂಡ ಹೆಂಡತಿಯನ್ನು, ಲೇ ಬಾರೆ ಇಲ್ಲಿ ಅಂತ ಕರೀತಾರೆ. ಸೊ ಅವ್ರು ಹೋಗ್ತಾರೆ, ಏನು ಅಂತ ಹೇಳ್ತಾರೆ. ಆ ಕೂದಲನ್ನು ತೆಗ್ದು ಅವ್ರ ಕೈ ಕೊಟ್ಟು, ನೋಡಮ್ಮ ಇದನ್ನು ಸರಿಯಾಗಿ ಬೆಂದಿಲ್ಲ, ತಗೊಂಡು ಹೋಗಿ ಸಾಂಬಾರೊಳಗಡೆ ಹಾಕು, ಮತ್ತೊಂದು ಸ್ವಲ್ಪ ಬೇಯಲಿ ಚೆನ್ನಾಗಿ ಅಂತ ಹೇಳ್ತಾರೆ. ಅದನ್ನು ಅವರು ಹೇಳಿದಾಗ ನಾನು ನೇರವಾಗಿ ಅದನ್ನು ನೋಡಿದಾಗ ನನಗೆ ನಗು ಬರ್ತಿತ್ತು. ನೋಡಿ, ಆಕಾಶದ ಮೇಲೆ ಗಾಳಿಪಟ ಹಾರಾಡ್ತಿದೆ. ನಮ್ಮೂರಿನಲ್ಲಿ ಇನ್ನೂ ಉಪವಾಸ ಹಬ್ಬ ಬಂದೇ ಇಲ್ಲ, ಆಗಲೇ ಮಕ್ಕಳೆಲ್ಲ ಗಾಳಿಪಟವನ್ನು ಹಾರಿಸ್ತಾ ಇದ್ದಾರೆ. ತೆಂಗಿನ ಗರಿಗಳೆಲ್ಲ ಕಡ್ದು ಹಾಕಿದ್ದಾರೆ, ತೆಂಗಿನ ಮರ ಕಡಿಯೋದಕ್ಕೆ ಅಂತ ಹೇಳಿ. ತೆಂಗಿನ ಮರ ಕಡ್ದಿರೋದನ್ನು ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ. ಸುಮ್ಮನೆ ಯಾಕೆ ಲಾಂಗ್ ವೀಡಿಯೋ ಮಾಡೋದು ಅಂತ ಅಂದ್ಕೊಂಡು ಶಾರ್ಟ್ ವೀಡಿಯೋದಲ್ಲಿ 2 ತೆಂಗಿನ ಮರ ಕಡ್ದಿದ್ದು ಸಹ ವೀಡಿಯೋ ಹಾಕಿದ್ದೀನಿ. ನಾನು ನಿಮಗೆಲ್ಲ ಆಲ್ರೆಡಿ ಹೇಳಿದ್ದೀನಿ ಪಾಠ ಶುರು ಮಾಡಿದ್ದೀನಿ ಅಂತ. ಇವಾಗ 6 ಮಕ್ಕಳು ಬರ್ತಿದ್ದಾರೆ ಅಷ್ಟೇ. ನಾನು ವೀಡಿಯೋ ಎಡಿಟ್ ಮಾಡಿದ್ದು ಮಂಗಳವಾರ. ಸೊ ಮಂಗಳವಾರದ ಅಷ್ಟರಲ್ಲಿ ಆಗಲೇ 10 ಮಕ್ಕಳು ಆಗಿದ್ದಾರೆ. ಮುಂದೆ 15 ಮಕ್ಕಳು 16 ಮಕ್ಕಳು ಹಾಕ್ತಾರೆ. ಸೊ ಅಷ್ಟೇ ಸಾಕು. ಸಂಜೆ ಟೈಮ್ ಅಂತೂ ಮಳೆ ಬಂದು ಹೋದ್ಮೇಲೆ ನಮ್ಮ ಮನೆ ಮುಂದೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಈಗಲೂ ಸಹ ತುಂಬ ಚೆನ್ನಾಗಿ ವಾತಾವರಣ ಇದೆ. ಕತ್ಲೆ ಆಯಿತು ಅಂತ ಹೇಳಿ ಸ್ವಲ್ಪ ಹೊತ್ತು ನಾನು ಹೊರಗಡೆನೇ ಪಾಠ ಮಾಡ್ತಿದ್ದೆ. ನಮ್ಮ ಮಕ್ಕಳಿಗೆಲ್ಲ ಹೊರಗಡೆ ಪಾಠ ಮಾಡೋದೇ ಇಷ್ಟ ಆಗುತ್ತೆ. ಆದರೆ ಅವರು ಹೊರಗಡೆ ಕೂರಿಸಿದ್ರೆ ಹೋಗೋರು ಬರೋರನ್ನೇ ನೋಡ್ತಾರೆ. ರೋಡ್ ಪಕ್ಕನೇ ಇರೋದ್ರಿಂದ ಅವ್ರು ನೋಡ್ತಿರ್ತಾರೆ ಅಂತ ನಾನೇ ಜಾಸ್ತಿ ಹೊತ್ತು ಕೂರಿಸ್ಕೊಳ್ಳಲ್ಲ. ಅಕಸ್ಮಾತ್ ಏನಾದರೂ ಬಂದರೆ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋದೆ. ನನಗೇನು ಟ್ಯೂಷನ್ ಫೀಸ್ ಎಲ್ಲ ಒಟ್ಟಿಗೆ ಬರೋದಿಲ್ಲ. ಒಬ್ಬೊಬ್ಬರು ಮಕ್ಕಳು ಒಂದೊಂದು ಡೇಟಲ್ಲಿ ಸೇರ್ಕೊಂಡಿರ್ತಾರೆ. ಸೊ ಒಬ್ಬೊಬ್ಬರು ಒಂದೊಂದು ಟೈಮಲ್ಲಿ ಬರುತ್ತೆ. ನಾನು ವಾರಕ್ಕೊಂದ್ಸಲ ಧರ್ಮಸ್ಥಳ ಸಂಘ ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ. ನಂಗೆ ರಜದಲ್ಲೇ ಗೊತ್ತಾಗೋದು ಟ್ಯೂಷನ್ ಮಾಡಲಿಲ್ಲ ಅಂದರೆ ಕೈ ಎಷ್ಟು ಬಿಗಿ ಆಗಿಬಿಡತ್ತೆ ಅಂತ. ತುಂಬ ಕಷ್ಟ ಆಗುತ್ತೆ. ನಾನು ಬರೋವಷ್ಟರಲ್ಲಿ ಐಶು ಹಾಗಲಕಾಯಿ ಸಾಂಬಾರು ಮಾಡಿದ್ಲು. ಅವಳಿಗೆ ಹಾಗಲಕಾಯಿ ಅಂದರೆ ತುಂಬ ಇಷ್ಟ ಆಗುತ್ತೆ. ನಾನು ಯಾವ ದೊಡ್ಡ ಕೆಲಸ ಮಾಡಿಕೊಂಡೆ ಅಂದರೆ, ಗಿಡ ಎಲ್ಲ ಹಣ್ಣಾದ ಎಲೆ ಎಲ್ಲ ಕಾಣಿಸ್ತಿತ್ತು ಹಾಗಲಕಾಯಿ ಗಿಡದಲ್ಲಿ. ಸೊ ಎಲ್ಲ ಹಣ್ಣಾಗಿಬಿಟ್ಟಿದೆಯಲ್ಲ ಅಂತ ಕಿತ್ತು ಹಾಕಿಬಿಟ್ಟೆ. ಕಿತ್ತು ಹಾಕಿದ ಮೇಲೆ ಗೊತ್ತಾಯಿತು ಚೆನ್ನಾಗಿ ಚಿಗುರಿತ್ತು. ಮುಂದೆ ಎಲ್ಲ ಒಂದೊಂದು ಎಲೆಗೆ ಒಂದೊಂದು ಕಾಯಿ ಬಿಟ್ಟಿತ್ತು ಅಂತ. ಆವಾಗ ಸ್ವಲ್ಪ ಬೇಜಾರಾಯಿತು, ಇಷ್ಟು ಬೇಗ ಕಿತ್ತು ಹಾಕಿಬಿಟ್ಟೆ ಅಂತ. ಇವಾಗ ಮಳೆ ಬರ್ತಿರೋದಕ್ಕೂ ತುಂಬ ಚಳಿ ಇರೋದಕ್ಕೂ ಮಕ್ಕಳು ಏನಾದ್ರು ತಿನ್ನೋದು ಕೇಳ್ತಿರ್ತಾರೆ. ಅಮ್ಮ ಮನೆಯಿಂದ ಫ್ರೆಂಚ್ ಫ್ರೈಸ್ ಮತ್ತು ಸಂಡಿಗೆ ಹಪ್ಪಳ ಎಲ್ಲ ಹಾಕ್ಕೊಂಡು ಬಂದಿದ್ರು ಎಣ್ಣೆಗೆ. ಅದನ್ನು ನಾನು 3 ಶೇರ್ ಮಾಡಿದೆ. ನಾವು ಯಾವಾಗಲೂ 3 ಶೇರ್ ಮಾಡಿಕೊಂಡೇ ತಿನ್ಕೊತೀವಿ. ಶಾರು ನಂಚ್ಕೊಳಕ್ಕೆ ಇದ್ಬಿಟ್ರಂತೂ ಅವಳಿಗೆ ಖುಷಿ. ಸೊ ಹಾಗಲಕಾಯಿ ಸಾಂಬಾರು ತಿನ್ನಲ್ಲ ಅವಳು, ಅದಕ್ಕೆ ಬರೀ ಕಡಲೆಕಾಳು ಹಾಕ್ಕೊಂಡು ತಿಂತಾ ಇದ್ದಾಳೆ. ಕೊನೆಗೂ ಒಂದು ಸ್ವಲ್ಪನೇ ತಿಂದಿದ್ದವಳು. ನಾನು ಬೆರಕೆ ದೋಸೆ ಮಾಡಿಕೊಂಡೆ. ಯಾಕಂತ ಹೇಳಿದ್ರೆ ಮುದ್ದೆ ಅನ್ನ ಎಲ್ಲ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳಿ ಬೆರಕೆ ಹಿಟ್ಟು ಇದ್ಬಿಟ್ರಂತೂ ಅಡುಗೆ ಮಾಡ್ಕೊಳ್ಳೋದು ಈಸಿ. ಸೊ ದೋಸೆ ಹಾಕ್ಕೊಳ್ಳೋಣ ಅಂದ್ಕೊಂಡು ದೋಸೆ ಹಾಕ್ಕೊಂಡೆ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಕ್ತಾಯವಾಗ್ತಿದೆ. ಧನ್ಯವಾದಗಳು.